ದೇಶ ವಿದೇಶಿ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಸೂಪರ್ ಫಾಸ್ಟ್ ನಲ್ಲಿ. ಜಮೀನು ಪೋಡಿ ಹಾಗೂ ದುರಸ್ತಿ ಮಾಡಲು ಲಂಚ ಪಡೆಯುತ್ತಿದ್ದ ಸರ್ವೇಯರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ನಂಜನಗೂಡಿನ ಜಯಪ್ರಕಾಶ್ ಎಂಬಾತ ಕಡಕೋಳದ ನಾರಾಯಣ ಎಂಬುವವರ ಬಳಿ ಲಂಚ ಪಡೆಯುತ್ತಿರುವಾಗಲೇ ಲಾಕ್ ಆಗಿದ್ದಾರೆ. ಕಡಕೋಳದ ನಾರಾಯಣ ಎಂಬುವವರಿಗೆ ಸೇರಿದಂತ 9 ಗುಂಟೆ ಜಮೀನು ಪೋಡಿ ದುರಸ್ತಿ ಮಾಡಲು 2 ಲಕ್ಷಕ್ಕೆ ಡೀಲ್ ಆಗಿತ್ತು. ಮುಂಗಡವಾಗಿ ನಾರಾಯಣ ಅವರು 80,000 ನೀಡಿದ್ದು, ಉಳಿದ 1.20 ಲಕ್ಷ ಹಣಕ್ಕಾಗಿ ಜಯಪ್ರಕಾಶ್ ಪದೇ ಪದೇ ಕಾಲ್ ಮಾಡಿ ಕಿರುಕುಳ ಕೊಡುತ್ತಿದ್ದನು. ಅಧಿಕಾರಿಯ ವರ್ತನೆಗೆ ಬೇಸತ್ತಿದ್ದ ನಾರಾಯಣ್ ಅವರು ಲೋಕಾಯುಕ್ತ ಪೊಲೀಸರ ಮೊರೆ ಹೋಗಿದ್ರು. ಮೈಸೂರಿನ ಮೈಲಾರಿ ಹೋಟೆಲ್ನಲ್ಲಿ ಲಂಚದ ಹಣ ಪಡೆಯುವ ವೇಳೆ ದಾಳಿ ನಡೆಸಿದ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಜಯಪ್ರಕಾಶ್ ಅವರನ್ನ ಹಿಡಿದಿದ್ದಾರೆ. ಮಲೆನಾಡಿನ ಬಹುಚರ್ಚಿತ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ಸಂಬಂಧಿಸಿದಂತೆ ಮತ್ತೆ ಹೊಸ ವಿವಾದ ಸೃಷ್ಟಿಯಾಗಿದೆ. ಯೋಜನೆಗೆ ವಿರೋಧ ವ್ಯಕ್ತಪಡಿಸುತ್ತಿರುವ ಬಂಗಾರಮಕ್ಕಿ ಗುರೂಜಿ ಕರ್ನಾಟಕದ ವಿದ್ಯುತ್ ನಿಗಮ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಇದೀಗ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಹೋರಾಟವನ್ನ ಹತ್ತಿಕ್ಕಲು ಹಣದ ಆಮಿಷ ಮತ್ತು ಬೆದರಿಕೆ ತಂತ್ರಗಳನ್ನು ಬಳಸಲಾಗುತ್ತಿದೆ. ಹಣದ ಆಮಿಷ ತೋರಿಸಿ ಹೋರಾಟದಿಂದ ಹಿಂದೆ ಸರಿಯುವಂತೆ ಮಾಡುವ ಬೆದರಿಕೆ ಪ್ರಯತ್ನ ನಡೆಯುತ್ತಿದೆ. ಕಾರು ಅಪಘಾತದಲ್ಲಿ ಮುಗಿಸುವಂತೆ ಒಂದು ಖಾಸಗಿ ಕಂಪನಿಯವರು ಕೂಡ ಕೈ ಜೋಡಿಸಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಆದರೆ ನಾವು ಪ್ರಾಣ ಬೇಕಾದರೂ ಕೊಡ್ತೇವೆ, ಆದರೆ ಹೋರಾಟದಿಂದ ಹಿಂದೆ ಸರಿಯಲ್ಲ, ಖಡಕ್ ಆಗಿ ಎಚ್ಚರಿಕೆಯೊಂದಿಗೆ ನೀಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಸುಳಿಭಾವಿಯ ಶಾಕಾಂಬರಿ ನೇಕಾರರ ಸಹಕಾರ ಸಂಘದಲ್ಲಿ ಭಾರೀ ಅವ್ಯವಹಾರ ಆರೋಪವೊಂದು ಕೇಳಿಬಂದಿದೆ. ನೇಕಾರರ ಕಲ್ಯಾಣಕ್ಕಾಗಿ ಮೀಸಲಾಗಿರುವ ಲಕ್ಷಾಂತರ ರೂಪಾಯಿಗಳ ಅನುದಾನ, ಸಾಲ ಮತ್ತು ಠೇವಣಿ ಹಣವನ್ನು ಸಂಘದ ಪದಾಧಿಕಾರಿಗಳು ದುರುಪಯೋಗಪಡಿಸಿಕೊಂಡಿದ್ದಾರೆ. 15 ವರ್ಷದಿಂದ ನೇಕಾರರ ಸಂಘದ ಮಿತವ್ಯಯ ನಿಧಿಯ ಅಸಲು ಹಾಗೂ ಬಡ್ಡಿಯೂ ನೀಡಿಲ್ಲ. ಹಣದ ಯಾವುದೇ ಮಾಹಿತಿಯನ್ನ ನೀಡದೆ ಬಡ ನೇಕಾರರು ಕೂಡಿ ಇಟ್ಟ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಬಡ್ಡಿ ಹಣ ಇಲ್ಲವಾದರೂ ಅಸಲನ್ನಾದರೂ ಕೊಡಬೇಕು ಹಾಗೂ ಈ ಬಗ್ಗೆ ಲೆಕ್ಕ ಪರಿಶೋಧಕರಿಂದ ತನಿಖೆ ಮಾಡಿ ತಪ್ಪಿಸ್ಥರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂದು ನೇಕಾರರ ಸಹಕಾರ ಸಂಘದ ಸದಸ್ಯರು ಆಗ್ರಹ ಮಾಡಿದ್ದಾರೆ. ಇತ್ತೀಚೆಗೆ ಮೈಸೂರು ನಗರದಲ್ಲಿ ಪೊಲೀಸ್ ಇಲಾಖೆಯು ವೈಜ್ಞಾನಿಕ ಸರ್ವೆ ಮಾಡದೆ ಎಲ್ಲೆಂದರಲ್ಲಿ ಟ್ರಾಫಿಕ್ ಸಿಗ್ನಲ್ ಅಳವಡಿಕೆ ಮಾಡಿತ್ತು. ಈ ವಿಚಾರವಾಗಿ ಪಾಲಿಕೆ ಅನುಮತಿ ಬಗ್ಗೆ ಮಾಹಿತಿ ಕೋರಿ ವಕೀಲ ಭಾಸ್ಕರ್ ಅವರು ಆರ್ಟಿಐ ಅಡಿ ಅರ್ಜಿ ಹಾಕಿದ್ರು. ಆದ್ರೀಗ ಆರ್ಟಿಐ ಮೂಲಕ ಸ್ಫೋಟಕ ಮಾಹಿತಿಯೊಂದು ಹೊರಬಿದ್ದಿದ್ದು, ಕಳೆದ 3 ವರ್ಷದಿಂದ ಟ್ರಾಫಿಕ್ ಸಿಗ್ನಲ್ ಅಳವಡಿಕೆಗೆ ಯಾವುದೇ ಅನುಮತಿ ಪಡೆದಿಲ್ಲ. 8,25,00,000 ಹಣ ಜನರ ತೆರಿಗೆ ಹಣ ಇದರಲ್ಲಿ ದುರುಪಯೋಗ ಆಗಿದೆ ಎಂದು ವಕೀಲ ಭಾಸ್ಕರ್ ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ. ಅಲ್ಲದೆ ತಾಂತ್ರಿಕ ಸಮಿತಿ ರಚಿಸಿ ತನಿಖೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೂಡ ದೂರು ನೀಡಿದ್ದೇವೆ. ಒಂದು ವೇಳೆ ಕಠಿಣ ಕ್ರಮ ಆಗದಿದ್ರೆ ಕಾನೂನು ಹೋರಾಟಕ್ಕೆ ಸಿದ್ಧ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದಲ್ಲಿರುವ ಆಸ್ಪತ್ರೆಯಲ್ಲಿ ಯಾವುದೇ ಸಿಬ್ಬಂದಿ ಇಲ್ಲದೆ ಬಿಕೋ ಎನ್ನುತ್ತಿದೆ. ಇದರಿಂದ ಸಂಕೇಶ್ವರ ನಗರ ಸೇರಿ ಸುತ್ತಮುತ್ತಲಿನ ಬಡ ರೋಗಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ. ಹುದ್ದೆಗಳು ಖಾಲಿ ಇದ್ದರೂ ಕೂಡ ಇಲಾಖೆ ಭರ್ತಿ ಮಾಡಿಕೊಳ್ಳುತ್ತಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಪ್ರತಿದಿನ 300ಕ್ಕೂ ಅಧಿಕ ರೋಗಿಗಳು ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬಂದು ಹೋಗುತ್ತಾರೆ. ಆದರೆ ಮುಖ್ಯ ವೈದ್ಯಾಧಿಕಾರಿ, ಸ್ತ್ರೀ ರೋಗ ತಜ್ಞ, ಮಕ್ಕಳ ವೈದ್ಯರು ಸೇರಿ ಹಲವು ಹುದ್ದೆಯ ಚೇರ್ಗಳು ಮಾತ್ರ ಖಾಲಿ ಇರುತ್ತವೆ. ಆಸ್ಪತ್ರೆಯಲ್ಲಿ ಅವ್ಯವಸ್ಥೆಗೆ ಸಂಕೇಶ್ವರ ನಗರ ಸ್ಥಳೀಯರು ಭಾರೀ ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಖಾಲಿ ಹುದ್ದೆ ಭರ್ತಿ ಮಾಡಿ ಎಂದು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ವನಿತಾ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.